ಹಲೋ ಫ್ರೆಂಡ್ಸ್, ನಾನು ವಿ.ಕೆ. ಪ್ರಿ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಭಾಳಷ್ಟು ಜನ ಕೇಳ್ತಾ ಇದ್ರಿ ಸರ್ ಕ್ಲಾಸ್ ಮಾಡ್ತಾ ಇಲ್ಲ ಅಂತೇಳಿ. ಸ್ವಲ್ಪ ಕೆಲಸದ ನಿಮಿತ್ತ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತಿನ ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ, ಅದರಾಗೆ ಏನಪ್ಪ ಅಂತ KE ಇದು ಏಜ್ ರಿಲ್ಯಾಕ್ಸೇಷನ್ ಆದ ನಂತರ ಏನಪ್ಪ ಹೊಸ ನೋಟಿಫಿಕೇಷನ್ ಮಾಡಿದ್ದಾರೆ KE ಡಿಪಾರ್ಟ್ಮೆಂಟಿಂದ. ಏನು ಅಂಥೇಳಿ ನೋಡ್ತಾ ಹೋಗೋಣ. ಓಕೆ, ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಇವತ್ತು ಟೋಟಲ್ಲು ಸರ್ಕಾರಿ ಸಂಸ್ಥೆ ಹಾಗೂ ನಿಗಮಗಳಲ್ಲಿ ಟೋಟಲ್ಲು 7-8 ನಿಗಮಗಳಿದಾವೆ. ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ. ಇದರಲ್ಲಿ ಎಷ್ಟು ಹುದ್ದೆಗಳಿದಾವೆ, ಅದೇ ರೀತಿ ಯಾವ ಹುದ್ದೆಗೆ ಸಲ್ಲಿಸಿದ್ರೆ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸರ್ ಅಂತೇಳಿ ಕೇಳ್ತಾ ಇದ್ರಿ. ಅದನ್ನು ಕೂಡ ಹೇಳ್ತೀನಿ. ಅದೇ ರೀತಿ ಇದಕ್ಕೆ ಸಿಲೆಬಸ್ ಏನು, ಎಕ್ಸಾಮ್ ಪ್ಯಾಟರ್ನ್ ಏನು, ಅವುಗಳನ್ನೆಲ್ಲ ಹೇಳ್ತಾ ಹೋಗ್ತೀನಿ. ನೋಟಿಫಿಕೇಷನಿಂದ ಜಸ್ಟ್ ನೋಡ್ತಾ ಹೋಗ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಡನ್. ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋವಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಗ ನೋಟಿಫಿಕೇಷನಲ್ಲಿ ಏನೇನಿದೆ ಅಂತೇಳಿ ನೋಡ್ತಾ ಹೋಗೋಣ. ಅದೇ ರೀತಿ ಯಾವ ಹುದ್ದೆಗಳಿಗೆ ನೋಡ್ಬೇಕಂತೇಳಿ ನೋಡ್ತಾ ಹೋಗೋಣ. ಓಕೆ, ಎಸ್, ಇದು ನೋಟಿಫಿಕೇಷನ್ ಆಗಿದ್ದು ಏನಂತ ಇದೆ ನೋಡಿರಿ. ಟೋಟಲ್ಲು 8 ನಿಗಮಗಳದಾವ. ಯಾವ್ಯಾವ ನಿಗಮಗಳಂತೇಳಿ ನೋಡ್ತಾ ಹೋಗ್ರಿ. ಓಕೆ, ಎಸ್, ಇಲ್ಲಿ ನೋಡಿರಿ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ, ಕಲ್ಯಾಣ ನಗರ, ಕಲ್ಯಾಣ ಕರ್ನಾಟಕ ರಸ್ತೆ ನಿಗಮ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ, ಕೃಷಿ ಮಂಡಳಿ ಹಾಗೂ ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ. ಇವುಗಳೆಲ್ಲ ಏನಾಗೈತಿ, ಇವುಗಳ ಬಗ್ಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ಎಷ್ಟೆಷ್ಟು ಪೋಸ್ಟ್ ಅದಾವ, ಯಾವ ಪೋಸ್ಟ್ಗಳಿಗೆ ಸಲ್ಲಿಸಬೇಕಾಗತ್ತೆ ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ಫಸ್ಟಿಗೆ ನೋಡಿ ಬೆಂಗಳೂರು ನಿಗಮಗಳಲ್ಲಿ ಏನೇನು ಕರೆದಾರ ಅಂತೇಳಿ ನೋಡ್ತಾ ಹೋಗೋಣ. ಫಸ್ಟಿಗೆ ನೋಡಿರಿ, ಪ್ರಥಮ ದರ್ಜೆ ಸಹಾಯಕರು ಅಂತ ಕೇಳ್ಯಾರ. ಕೋರ್ಟ್ ಕ್ಲರ್ಕ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ಕರೆದಾರ. ಇದು ಹೈಯರ್ ಪೋಸ್ಟ್ ಆಗುತ್ತೆ. ಇಲ್ಲಿ 4 ಪೋಸ್ಟ್ಗಳದಾವ. ಅದೇ ರೀತಿ ದ್ವಿತೀಯ ದರ್ಜೆ ಸಹಾಯಕರು ಅಂದ್ರೆ SDA 14 ಅದಾವ. ಇವುಗಳಿಗೆ ಎಜುಕೇಷನ್ ಏನೇನು ಬೇಕು ಕೆಳಗಡೆ ನೋಡ್ತಾ ಹೋಗೋಣ. ಫಸ್ಟಿಗೆ ಪೋಸ್ಟ್ ಯಾವ್ಯಾವ ಕರೆದಾರ ನೋಡ್ತಾ ಹೋಗೋಣ. ಅದೇ ರೀತಿ ಇದು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟಲ್ಲಿ ಇಲ್ಲಿ ಕೂಡ ನೋಡಿರಿ ಪೋಸ್ಟ್ಗಳು ಕಮ್ಮಿ ಅದಾವ. ಇಲ್ಲಿ ನೀವು ಸಲ್ಲಿಸ್ಬೋದು, ಸಲ್ಲಿಸದೇ ಇರ್ಬೋದು. ಫಸ್ಟ್ ನೀವು ದ್ವಿತೀಯ ದರ್ಜೆ ಸಹಾಯಕರಿಗೆ ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ಭಾಳಷ್ಟು ಪೋಸ್ಟ್ಗಳಿರೋ ಕಾರಣ ನೀವು ಭಾಳಷ್ಟು ಅದಕ್ಕೆ ಹೋಪ್ ಇಟ್ಕೊಂಡಿರ್ತೀರಿ. ಅದಕ್ಕೆ PUC ಈಕ್ವಲೆಂಟ್ ಆಗುತ್ತೆ. ಅದಕ್ಕೆ ನೋಡ್ತಾ ಹೋಗೋಣ. ಓಕೆ, ಡನ್. ಇಲ್ಲಿ 4 ಪೋಸ್ಟ್ ಮಾತ್ರ ಅದಾವ. ಇಲ್ಲಿ ನೆಕ್ಸ್ಟ್ ಬಂದ್ರೆ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದಲ್ಲಿ ಏನೇನು ಕರೆದಾರ ನೋಡಿ. ಟೋಟಲ್ 40 ಪೋಸ್ಟ್ಗಳದಾವ. ಇಲ್ಲಿ ಕಿರಿಯ ಸಹಾಯಕರು ಗ್ರೂಪ್ C ಕರೆದಿದ್ದಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀವು ಅಪ್ಲಿಕೇಶನನ್ನು ಹಾಕಬಹುದು. ಅದೇ ರೀತಿ ಮೇಲೆ ಗ್ರೂಪ್ C ಸಹಾಯಕ, ಜಸ್ಟ್ ಸಹಾಯಕ ಅಂತಂದರೆ ಇಲ್ಲಿ 11 ಪೋಸ್ಟ್ಗಳದಾವ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೂಡ ಭಾಳಷ್ಟು ಇಂಪಾರ್ಟೆಂಟ್. ಅದೇ ರೀತಿ ಸಿವಿಲ್ ಇಂಜಿನಿಯರ್ ಆದವ್ರಿಗೆ 1 ಪೋಸ್ಟ್ ಅದ ನೋಡಿರಿ. ಓಕೆ, ಡನ್. ನೆಕ್ಸ್ಟ್ ನೋಡಿರಿ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಗಳಲ್ಲಿ ಟೋಟಲ್ 63 ಅದಾವ. ನಿರ್ವಾಹಕರು ಅಂದ್ರೆ ಕಂಡಕ್ಟರ್ ಅದಾವ. ಸಹಾಯ ಲೆಕ್ಕಿಗ ಅಂತೇಳಿ 3 ಅದಾವ. ಇವು 2 ನೀವು ಸಲ್ಲಿಸಬಹುದು. ಓಕೆ, ಡನ್. ಇದು ಸಹಾಯಕರು. ನೀವು ಒಂದು ವೇಳೆ ಏನಪ್ಪ ಸೆಲೆಕ್ಟ್ ಆದ್ರಿ ಅಂದ್ರೆ 1 ವರ್ಷಗಳ ಕಾಲ ನಿಮಗೆ ತರಬೇತಿ ಇರುತ್ತೆ. ಅಲ್ಲಿ 14,000 ರೂಪಾಯಿ ನಿಮಗೆ ಮಾಸಿಕವಾಗಿ ಕೊಡ್ತಾರೆ 1 ವರ್ಷದವರೆಗೆ. ಓಕೆ, ಆಮೇಲೆ ನಿಮಗೆ ಟ್ರೈನಿಂಗ್ ಮುಗಿದ ನಂತರ ಪೇಮೆಂಟು ಜಾಸ್ತಿ ಆಗುತ್ತೆ. ಓಕೆ, ಡನ್. ನೆಕ್ಸ್ಟು ವಾಯುವ್ಯ ಕರ್ನಾಟಕ ಸಾರಿಗೆಯಲ್ಲಿ ನೋಡಿರಿ, ಇದು 15 ಪೋಸ್ಟ್ಗಳು ನಿರೀಕ್ಷಕರದಾವ. ಆಮೇಲೆ ಸಂಚಾರ ನಿರೀಕ್ಷಕ ಹಿಂಬಾಕಿಯವು 4 ಅದಾವ. ಟೋಟಲ್ 19 ಪೋಸ್ಟ್ಗಳದಾವ. ಅದೇ ರೀತಿ ಕೃಷಿ ಇಲಾಖೆಯಲ್ಲಿ ಇಂತಿಷ್ಟು ಪೋಸ್ಟ್ಗಳದಾವ. ಇಲ್ಲಿ ಭಾಳಷ್ಟು ಪೋಸ್ಟ್ಗಳದಾವ. ಟೋಟಲ್ 180 ಪೋಸ್ಟ್ಗಳದಾವ. ಅವುಗಳ ಹುದ್ದೆಗಳ ಅನುಗುಣವಾಗಿ ಅವುಗಳ ವಿದ್ಯಾರ್ಹತೆ ಕೂಡ ಬೇಕಾಗುತ್ತೆ. ಓಕೆ, ಅವುಗಳನ್ನ ನೋಡ್ತಾ ಹೋಗೋಣ. ಜಸ್ಟ್ ನೋಡಿರಿ, ಇಷ್ಟು ಪೋಸ್ಟ್ಗಳದಾವ. ಆಮೇಲೆ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ 50 ಪೋಸ್ಟ್ ಅದಾವ. ಇವುಗಳನ್ನ ನೀವು ಸಲ್ಲಿಸ್ಬೋದು. ಪ್ರಥಮ ದರ್ಜೆ ಸಹಾಯಕರು ಅಂದ್ರೆ FDA ಅಂತಾಗುತ್ತೆ. ಓಕೆ, ಡನ್. ಗ್ರೂಪ್ C ಗ್ರಂಥಾಲಯರಿಗೆ ಅದಾವ. 10 ಪೋಸ್ಟ್ಗಳದಾವ. ಈ ರೀತಿ ಪೋಸ್ಟ್ಗಳ ಕರೆದಿದ್ರೆ ಜಸ್ಟ್ ಇಲ್ಲಿ ಶಿಕ್ಷಣದ ಅರ್ಹತೆಗಳು ಏನೇನಿರಬೇಕು ನೋಡ್ತಾ ಹೋಗ್ರಿ. ಭಾಳ ಇಂಪಾರ್ಟೆಂಟ್ ಇದು. ಓಕೆ, ಡನ್. ಇಲ್ಲಿ ನೋಡಿರಿ, ಪ್ರಥಮ ದರ್ಜೆ ಸಹಾಯಕರು ಕೋರ್ಟ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಗ್ರೂಪ್ C ಯಲ್ಲಿ ಮತ್ತು ಸಹಾಯಕ ಗ್ರೂಪ್ C ಪ್ರಥಮ ದರ್ಜೆ ಸಹಾಯಕರು 3 ಅಭ್ಯರ್ಥಿಗಳು ಏನಾಗಿರಬೇಕು, ವಿಶ್ವವಿದ್ಯಾಲಯದ ಪದವಿಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಎಲ್ಲಿ ಪ್ರಥಮ ದರ್ಜೆ FDA ಗ್ರೂಪ್ C ಗಳಿಗೆ ನೀವು ಏನು ಮಾಡಿರಬೇಕು, ಡಿಗ್ರಿ ಮುಗಿದಿರಬೇಕು. ಓಕೆ, ಡಿಗ್ರಿ ಮುಗಿದಿರಬೇಕು. 1 ಇಯರ್ ಆಯಿತು. ದ್ವಿತೀಯ ದರ್ಜೆ ಸಹಾಯಕರು ಕ್ರಿಯಾ ಸಹಾಯಕರು ಗ್ರೂಪ್ C ಇಲ್ಲಿ ಬಂದಂತೆ ನಿಮಗೇನಾಗಿರಬೇಕು, PUC ಮುಗಿದಿರಬೇಕು ಅಥವಾ 3 ವರ್ಷಗಳ ಡಿಪ್ಲೊಮಾ ಕೂಡ ನಡೆಯುತ್ತೆ. ಓಕೆ, ಡನ್. ನೆಕ್ಸ್ಟು ಸಹಾಯಕ ನಿರೀಕ್ಷಕ ಅಂತೇಳಿ ಇದು ಕೂಡ 10+2 ಅಂದ್ರೆ PUC ಆಗಿರಬೇಕು. ಇದರಲ್ಲಿ ಕಲಾ, ವಾಣಿಜ್ಯ, ವಿಜ್ಞಾನ ಯಾವುದಾದ್ರೂ ಆಗಿರಲಿ ಅವುಗಳು ಮುಗಿದಿರಬೇಕು ಅಥವಾ 3 ವರ್ಷಗಳವರೆಗೆ ಡಿಪ್ಲೊಮಾ ಆಗಿರಬೇಕು. ಓಕೆ, ಡನ್. ನಿರ್ವಾಹಕರಿಗಾಗಿ ಇಲ್ಲಿ ಕೂಡ PUCಗಳಿಗೆ
ಅಲ್ಲವದ. ಅದೇ ರೀತಿ ಸಹಾಯ ಲೆಕ್ಕಿಗರಿಗೆ ಏನದ ಬ್ಯಾಚುಲರ್ 3 ವರ್ಷಗಳ ಬ್ಯಾಚುಲರ್ ಪದವಿ ಹೊಂದಿರತಕ್ಕದ್ದು ಕಂಪ್ಯೂಟರ್ ಜ್ಞಾನ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಆಮೇಲೆ ಕಿರಿಯ ಅಧಿಕಾರಿ QAD ಅಂತ ಹೇಳಿದ್ರೆ ಇದು MSc ಕೆಮಿಸ್ಟ್ರಿ ಅದ. ಕಿರಿಯ ಸಹಾಯಕ ಉತ್ಪಾದನೆ ಮತ್ತು ನಿರ್ವಾಹಕ BE BTech ಅದು ಮುಗಿದಿರಬೇಕು. ಈ ರೀತಿ ನಿಮ್ಮದು ಏನದ ರೀ ಟೋಟಲ್ ಆಗಿ ಎಜುಕೇಷನ್ ಬಗ್ಗೆ ಅದ. ಓಕೆ, ಭಾಳಷ್ಟು ಇಂಪಾರ್ಟೆಂಟು. ಅದೇ ರೀತಿ ನಿಮ್ಮ ಪುರುಷರಿಗೆ ನೋಡಿರಿ ಕೆಲವೊಂದಕ್ಕೆ ನಿಮ್ಮದು ಫಿಸಿಕಲ್ ಆಗಿ ಎತ್ತರಗಳು ಬೇಕಾಗುತ್ತವೆ, ಹೈಟ್ ಮೇಜರ್ಮೆಂಟ್ ಆಗುತ್ತೆ. ಪುರುಷರಿಗೆ 163, ಮಹಿಳೆಯರಿಗೆ 153 ಅದ. 55 kg ಪುರುಷರಿರಬೇಕು, 50 kg ಮಹಿಳೆಯರಿರಬೇಕು. ಯಾವುದಕ್ಕೆ? ಸಹಾಯಕ ಸಂಚಾರ ನಿರೀಕ್ಷಕರು. ಓಕೆ, ಡನ್. ಈ ರೀತಿ ನಿಮ್ಮದು ವಯೋಮಿತಿ ಕೇಳಿದ್ರೆ ಮಿನಿಮಮ್ 18 ವರ್ಷಗಳು ನಿಮಗೆ ಆಗಿರಬೇಕು. ಡನ್. ಓಕೆ, ನೆಕ್ಸ್ಟ್ ನೋಡಿರಿ, ಮತ್ತು ಇದೇ ಥರದ ಮತ್ತೇನಿಲ್ಲ, ಜಸ್ಟ್ ಅದೇ ನಿಮಗೆ ಇಂಪಾರ್ಟೆಂಟು. ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 8/10 ಈಗಾಗಲೇ ಸ್ಟಾರ್ಟ್ ಆಗೈತಿ. 31 ತಾರೀಕು ಇದು 1 ತಿಂಗಳು ನಿಮಗೆ ಅವಕಾಶ ಇರುತ್ತೆ. ಫೀಸ್ ಏನೇನದ ಅಂತೇಳಿ ನೆಕ್ಸ್ಟ್ ಕೊಟ್ಟಿದ್ದಾರೆ. ಫೀಸ್ ನೋಡಿರಿ 2A 3B ಆಮೇಲೆ 3A 3B ಇವುಗಳಿಗೆ 750 ರೂಪಾಯಿ ಅದಾವ. ಅದೇ ರೀತಿ SC ST ಮಾಜಿ ಸೈನಿಕ ತೃತೀಯ ಲಿಂಗಿಗಳು 500 ರೂಪಾಯಿ ಅದ. ವಿಕಲಚೇತರ ಅಂಗವಿಕಲಿಗೆ 250 ಅದ. ಸರ್ ಫೀಸ್ ಭಾಳ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆ ರೀತಿ ಈ ವರ್ಷದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇಟ್ಟಿದ್ದಾರೆ. ಓಕೆ, ಡನ್. ಭಾಳಷ್ಟು ಕಾಯ್ತಾ ಇದ್ರಿ ಯಾವಾಗ ಕಾಲ್ಫಾರ್ಮ್ ಆಗ್ತಾವ ಅಂತೇಳಿ. ಕಡ್ಡಾಯ ಕನ್ನಡ ನೋಡಿರಿ, ಕಡ್ಡಾಯ ಕನ್ನಡ ಬಗ್ಗೆ ಭಾಳಷ್ಟು ಕೇಳ್ತಾ ಇದ್ರಿ, ಬರೀಬೇಕೋ ಇಲ್ಲೋ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. SSLC ಅಥವಾ ತತ್ಸಮಾನ ವಿದ್ಯಾರ್ಥಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಗಳಿಗೆ ವ್ಯಾಸಂಗ ಮಾಡಿದಲ್ಲಿ ಅವರಿಗೆ ಏನೈತಿ ಕಡ್ಡಾಯ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗಿದೆ. ನೀವು ಬರೆಯುವಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಮತ್ತೆ ಬರೀಬೇಕಾ ಅಂತ ಹೇಳಬೇಡ್ರಿ. ಓಕೆ, ಡನ್. ನೆಕ್ಸ್ಟು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಏನೇನದಾವ ನೋಡಿರಿ. ಜೂನಿಯರ್ ಪ್ರೋಗ್ರಾಮ್ ಗ್ರೂಪ್ B ಸಿವಿಲ್ಲು, ಆಮೇಲೆ ಸಹಾಯಕ ಇಂಜಿನಿಯರ್ಗಳಿಗೆ ಏನೇನದ ರೀ, 1ನೇದು GK ಪರೀಕ್ಷೆ ಇರುತ್ತೆ, 2ನೇದು ಸ್ಪೆಸಿಫಿಕ್ ಪರೀಕ್ಷೆ ಇರುತ್ತೆ. ನಮ್ಮ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಒಂದು 300 ಮಾರ್ಕ್ಸು, ಆಮೇಲೆ ಜನರಲ್ಲು 300 ಮಾರ್ಕ್ಸ್ ಇರುತ್ತೆ. ಟೋಟಲ್ 4 ಗಂಟೆಗಳಿರುತ್ತೆ. ಅದೇ ರೀತಿ ಪ್ರಥಮ ದರ್ಜೆ ಸಹಾಯಕರು ಅಂದ್ರೆ FDA ಮತ್ತು ಕಿರಿಯ ಅಭಿಯಂತರರು ಅಂದರೆ ಜೂನಿಯರ್ ಇಂಜಿನಿಯರ್ ಇವರಿಗೆ ಎಲ್ಲ ಏನಾಗುತ್ತೆ ರೀ, ಇಲ್ಲಿ ಕೂಡ 2 ಪರೀಕ್ಷೆಗಳಿರ್ತವೆ. ಒಂದು GK 100 ಮಾರ್ಕ್ಸ್ ಇರುತ್ತೆ, ಅದು ಕೂಡ 100 ಅಂಕಗಳು, 2 ಗಂಟೆ ಟೈಮ್ ಇರುತ್ತೆ. ಅದೇ ರೀತಿ ಇನ್ನೊಂದು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್. ನೀವು ಸ್ಕೋರ್ ಮಾಡೋದು ಪರೀಕ್ಷೆ 2ರಲ್ಲಿ ಕಂಪಲ್ಸರಿ ಸ್ಕೋರ್ ಮಾಡಿದರೆ ನಿಮಗೆ ಏನಾಗುತ್ತೆ, ಇಂಪಾರ್ಟೆಂಟ್ ಅಲ್ಲಿ ಸ್ಕೋರ್ ನಿಮಗೆ ಕೈ ಹಿಡಿಯುತ್ತೆ. ಓಕೆ, 100 ಮಾರ್ಕ್ಸ್ಗಳು ಇರುತ್ತೆ. ಡನ್. ಓಕೆ, ಸ್ಪೆಸಿಫಿಕ್ ಪೇಪರ್ ಅಂತ ಇರತ್ತೆ ಯಾರಿಗೆ, ಕಿರಿಯ ಅಧಿಕಾರಿ QAD ಅಂತದಲ್ಲ, ಇವರಿಗೆ ಸ್ಪೆಸಿಫಿಕ್ ಪೇಪರ್ ಕೂಡ ಎಕ್ಸ್ಟ್ರಾ ಇರುತ್ತೆ, 100 ಅಂಕಗಳಿರುತ್ತೆ. ಯಾವ್ಯಾವ ಇರುತ್ತವೆ ಅಂತೇಳಿ ಕೆಮಿಸ್ಟ್ರಿ ಇಲ್ಲಿ ಟಾಪಿಕ್ಗಳು ಅದಾವಲ್ಲ ಇದ್ರ ಬಗ್ಗೆ ಇರುತ್ತೆ. ಅದೇ ರೀತಿ ಕಿರಿಯ ಅಧಿಕಾರಿಗಳಿಗೆ ಅವರಿಗೆ ಕೂಡ ಸ್ಪೆಸಿಫಿಕ್ ಪೇಪರ್ 100 ಮಾರ್ಕ್ಸು. ಅದೇ ರೀತಿ ಕಿರಿಯ ಅಧಿಕಾರಿ ಉಗ್ರಾಣ ಸಾಮಗ್ರಿಗಳಿಗೆ ಇವರಿಗೆ ಕೂಡ ಒಂದು ಸ್ಪೆಸಿಫಿಕ್ ಪೇಪರ್ ಅಂತೇಳಿ 100 ಮಾರ್ಕ್ಸ್ ಇರುತ್ತೆ. ಸಿಲೆಬಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಏನೇನು ಓದಬೇಕು ಅಂತೇಳಿ. ಅದೇ ರೀತಿ ದ್ವಿತೀಯ ದರ್ಜೆ FDA SDA ಇದು ಭಾಳಷ್ಟು ಮುಖ್ಯವಾದದ್ದು. ನಿಮಗೆ PUC ಡಿಪ್ಲೊಮಾ ಆದವ್ರಿಗೆ ಇದನ್ನು ಬರೆಯುವಂಥ ಅವಶ್ಯಕತೆ ಅದ. ಇದನ್ನು ಹಾಕ್ರಿ ಎಲ್ಲರೂ, ದ್ವಿತೀಯ ದರ್ಜೆ ಸಹಾಯಕರು ಇದನ್ನು ಕಂಪಲ್ಸರಿ ಹಾಕ್ರಿ. ಓಕೆ, ಇದಕ್ಕೆ 100 ಮಾರ್ಕ್ಸು ಒಂದು GK ಇರುತ್ತೆ. ಅದೇ ರೀತಿ ಒಂದು ಕಂಪ್ಯೂಟರ್ 2 ಪೇಪರ್ ಇರ್ತಾವೆ, ಕಂಪ್ಯೂಟರ್ ಕನ್ನಡ ಮತ್ತು ಇಂಗ್ಲೀಷ್, ಇವು 3 ಕೂಡಿ ಒಂದು ಪೇಪರು 100 ಮಾರ್ಕ್ಸು, ಒಂದು GK 100 ಮಾರ್ಕ್ಸು, ಟೋಟಲ್ 4 ಗಂಟೆಗಳಿರುತ್ತವೆ. ಇದರಲ್ಲಿ ಸೆಕೆಂಡ್ ಪೇಪರಲ್ಲಿ ಸ್ಕೋರ್ ಮಾಡಿದರೆ ನಿಮಗೆ ಒಳ್ಳೆಯದು. ಓಕೆ, ಅದೇ ರೀತಿ ಋಣಾತ್ಮಕ ಮಾರ್ಕ್ಸ್ಗಳು, ನೆಗೆಟಿವ್ ಮಾರ್ಕ್ಸ್ ಅದ ಏನು ಇದೆ, ಎಷ್ಟದ 1/4 ಅಂದರೆ 0.25 ನೆಗೆಟಿವ್ ಮಾರ್ಕ್ಸ್ ಅದ. ಒಂದು ತಪ್ಪಾದ್ರೆ 0.25 ಮಾರ್ಕ್ಸ್ ಕಟ್ ಆಗ್ತದೆ. ಓಕೆ, ಡನ್. ಇದಾದಮೇಲೆ ಮತ್ತೆ ನಿಮಗೆ ಡಾಕ್ಯುಮೆಂಟ್ಸ್ ಕೂಡ ನಿಮಗೆ ಏನಾದರೂ ಅಲ್ಲಿದ್ದು ಜಾತಿ ಪ್ರಮಾಣ ಪತ್ರ, ಆಮೇಲೆ ನಿಮಗೆ ಫೋಟೋಸು, ಸೈನು, ಇನ್ನಿತರ ನಿಮ್ಮದು ಡಾಕ್ಯುಮೆಂಟ್ಸ್ ಇದ್ದರೂ ನೀವು ಅಲ್ಲಿ ಕೇಳಿರ್ತಾರೆ. ಗ್ರಾಮೀಣ, ಆಮೇಲೆ ಕನ್ನಡ ಮಾಧ್ಯಮ, ಈ ವಿಕಲಚೇತನ ಅಭ್ಯರ್ಥಿಗಳಿಗೆ ಅವ್ರ ಸರ್ಟಿಫಿಕೇಟ್ ಇರುತ್ತೆ, ತೃತೀಯಲಿಂಗ ಸರ್ಟಿಫಿಕೇಟ್ ಇರುತ್ತೆ, ಅಥವಾ PDP ಇದ್ದರೆ ಅವರು ಅಪ್ಲೈ ಮಾಡ್ಬೋದು ಅದನ್ನು. ಓಕೆ, ಈ ರೀತಿ ನಿಮ್ಮದು ಏನೇನದ ನೋಟಿಫಿಕೇಷನ್ ಪ್ರಕಾರ HK ಹಾಗೂ ನಾನ್ HK ಸಂಬಂಧಪಟ್ಟಂತೆ ಅದಾವ. HKಗೆ ಟೋಟಲ್ಲು HK ಹಾಗೂ ನಾನ್ HK ಸಂಬಂಧಪಟ್ಟಂತೆ ಟೋಟಲ್ಲು 708 ಪೋಸ್ಟ್ಗಳದಾವ. ಭಾಳಷ್ಟು ಇಂಪಾರ್ಟೆಂಟು. ಓಕೆ, ಡನ್. ಈ ರೀತಿ ನೋಟಿಫಿಕೇಷನ್ ಅದ ನೋಡಿರಿ. ಮತ್ತೇನಾದರೂ ಡೀಟೇಲ್ಸ್ ಬೇಕಿದ್ದರೆ ಕೇಳ್ರಿ. ಓಕೆ, ಡನ್. ಎಸ್, ಇವಾಗಲೇ ನೋಡಿದ್ರಿ ನೀವು ಅಪ್ಲೈ ಮಾಡಬೇಕಾಗಿದ್ದು ಹುದ್ದೆಗಳನ್ನು ಏನಂತಪ್ಪ ಜಾಸ್ತಿ ಅಂತಂದ್ರೆ ನೀವು FDA SDA
ಭಾಳಷ್ಟು ಜನ ಓದ್ತಾ ಇರ್ತೀರಿ. ಓಕೆ, ಇದರಲ್ಲಿ ಪೋಸ್ಟ್ ಜಾಸ್ತಿ ಇರೋದು SDA ಅದಾವ. ಇಲ್ಲಿ ಕೂಡ 2 ಪೇಪರ್ ಇರ್ತವೆ, GK ಹಾಗೂ ಒಂದು ಸ್ಪೆಸಿಫಿಕ್ ಅಂದರೆ ಕನ್ನಡ, ಇಂಗ್ಲೀಷ್, ಅದೇ ರೀತಿ ಕಂಪ್ಯೂಟರ್. ಈ ರೀತಿ ಟೋಟಲ್ ಆಗಿ 100 ಮಾರ್ಕ್ಸ್ ಇರುತ್ತವೆ. ಇದು ಕನ್ನಡ 35, ಇಂಗ್ಲೀಷ್ 35, ಅದೇ ರೀತಿ ಇಂಗ್ಲೀಷ್ 30, ಕಂಪ್ಯೂಟರ್ 35. ಟೋಟಲ್ ಈ ರೀತಿ 100 ಕ್ವಶನ್ಸ್ ಇರ್ತವೆ. ಸೊ ಪ್ರಿವಿಯಸ್ ಇಯರಲ್ಲಿ ಕೇಳಿದಂತಹ ಕ್ವಶನ್ಗಳು ಗ್ರೂಪ್ ಸಿ, FDA, SDA ಎಲ್ಲ ಕ್ವಶನ್ಗಳನ್ನು ನಾನು ಒಂದೊಂದು ಕ್ಲಾಸಲ್ಲಿ ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, ಅದೇ ರೀತಿ ಆಮೇಲೆ GK ಸಂಬಂಧಪಟ್ಟಂತೆ ಎಲ್ಲ ಕ್ವಶನ್ಗಳನ್ನು ನಾನು ಮುಂದಿನ ಕ್ಲಾಸಲ್ಲಿ ತರ್ತೀನಿ. ಓಕೆ, ಡನ್. ಇದೇ ರೀತಿ ನೀವು ಸ್ಟಡಿ ಮಾಡಿರಿ. ಮತ್ತೇನಾದರೂ ಬೇಕಿದ್ದರೆ ನೀವು ಕಮೆಂಟ್ ಮುಖಾಂತರ ಹೇಳಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗ್ತೀನಿ. ಜೈ ಹಿಂದ್.